ಕನಕಗಿರಿ ಪೊಲೀಸ್ ಠಾಣೆ ಮುಂದೆ ಧರಣಿ. ಆರೋಪಿಗಳ ಬಂಧನಕ್ಕೆ ಕುಟುಂಬಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಸವರಾಜ ರೆಡ್ಡಿ ಅವರ ಸಾವಿಗೆ ಕಾರಣರಾದ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮೃತರ ಕುಟುಂಬಸ್ಥರು ಹಾಗೂ ಸಮಾಜದ ಮುಖಂಡರು ಕನಕಗಿರಿ ಪೊಲೀಸ್ ಠಾಣೆ ಮುಂದೆ ಧರಣಿಯನ್ನ ನಡೆಸಿದ್ದಾರೆ. ಬಸವರಾಜ ರೆಡ್ಡಿ ಅವರು ಮೃತಪಟ್ಟು 15 ಗಂಟೆಗಳು ಕಳೆದರೂ ಕೂಡ ಆರೋಪಿಗಳನ್ನ ಬಂಧಿಸದೇ ಇರುವುದಕ್ಕೆ ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಆರೋಪಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ ಎಂದು ಆರೋಪಿಸಿ ಕುಟುಂಬಸ್ಥರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಮೃತರ ಪತ್ನಿ ರಾಧಿಕಾ ಬಸವರಾಜ ರೆಡ್ಡಿ ಮಾದಿನಾಳ ಅವರು ಮಾತನಾಡಿ, ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಕೆಲವರು ತಮ್ಮ ಪತಿಗೆ ಕಿರುಕುಳವನ್ನ ನೀಡಿ ಜೀವ ಬೆದರಿಕೆಯನ್ನ ಹಾಕಿದ್ರು. ಈ ಕುರಿತು ಪೊಲೀಸ್ ಠಾಣೆ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ರೂ ಸಹ ಸೂಕ್ತ ಸ್ಪಂದನೆಯನ್ನ ನೀಡಲಿಲ್ಲ ಎಂದು ಆರೋಪವನ್ನ ಮಾಡಿದ್ದಾರೆ. ಕನಕಗಿರಿ ಪಟ್ಟಣದ ಸರ್ವೆ ನಂಬರ್ 50ರಲ್ಲಿರುವ ಬಸವರಾಜ ರೆಡ್ಡಿ ಅವರ ಜಾಗದ ಪಕ್ಕದ ನಿವೇಶನಕ್ಕೆ ಸಂಬಂಧಪಟ್ಟಂತೆ ವಿಸ್ತೀರ್ಣದ ವಿವಾದ ಇತ್ತು ಎನ್ನಲಾಗಿದೆ. ಆಗಸ್ಟ್ 13ರಂದು ಬಸವರಾಜ ರೆಡ್ಡಿ ಅವರು ಸ್ಥಳಕ್ಕೆ ತೆರಳಿ ಕಟ್ಟಡದ ಕಾಮಗಾರಿ ನಿಲ್ಲಿಸುವಂತೆ ಮನವಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಮಹಾಬಲಿ ಸಾಬ್ ಬಿಳೆಕುದುರಿ ಅವರ ಕುಟುಂಬದವರು ಹಾಗೂ ಇತರರು ಅವಾಚ್ಯವಾಗಿ ಮಾತನಾಡಿ ಜೀವ ಬೆದರಿಕೆಯನ್ನ ಹಾಕಿದ್ರು ಎಂದು ರಾಧಿಕಾ ರೆಡ್ಡಿ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಘಟನೆಯ ಬಳಿಕ ಬಸವರಾಜ ರೆಡ್ಡಿ ಅವರು ಮಾನಸಿಕವಾಗಿ ನೊಂದಿದ್ರು. ಆಗಸ್ಟ್ 15ರಂದು ಬೆಳಗ್ಗೆ ಸುಮಾರು 10:30ಕ್ಕೆ ತಮ್ಮ ಹೊಲಕ್ಕೆ ತೆರಳಿದ್ದ ಅವರು ವಿಷಕಾರಕ ಎಣ್ಣೆಯನ್ನ ಸೇವಿಸಿದ್ರು ಎನ್ನಲಾಗಿದೆ. ಕುಟುಂಬಸ್ಥರು ಅವರನ್ನ ಕೂಡಲೇ ಕನಕಗಿರಿ ಸರ್ಕಾರಿ ಆಸ್ಪತ್ರೆಗೆ ಬಳಿಕ ಗಂಗಾವತಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಸಿದ್ಧಿವಿನಾಯಕ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯರ ಸಲಹೆಯಂತೆ ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ಸ್ಥಳಾಂತರವನ್ನ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಗಸ್ಟ್ 16ರಂದು ಬೆಳಗಿನ ಜಾವ ಸುಮಾರು 5 ಗಂಟೆ 4 ನಿಮಿಷಕ್ಕೆ ಬಸವರಾಜ ರೆಡ್ಡಿ ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಇನ್ನು ತಮ್ಮ ಪತಿಯ ಸಾವಿಗೆ ಕಾರಣರಾದವರು ದೂರಿನಲ್ಲಿ ಉಲ್ಲೇಖಿಸಿರುವ ಮಹಾಬಲಿ ಸಾಬ್ ಬಿಳೆಕುದುರಿಯವರು ಅವರ ಮಕ್ಕಳಾದ ಕುಸೇನ್ ಸಾಬ್, ದಾದಾ ಪೀರ್, ಶಹಬುದ್ದೀನ್ ಖಾಜಾ ಹಾಗೂ ಇತರರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಂಡು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ರಾಧಿಕಾ ರೆಡ್ಡಿ ಆಗ್ರಹವನ್ನ ಮಾಡಿದ್ದಾರೆ. ಧರಣಿ ಸ್ಥಳಕ್ಕೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಹರ್ಷ, ಪಿಎಸ್ಐಜಿ ಬಳ್ಳಾರಿ ವಲಯ, ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮಾಯಲ್ ಅರಸಿದ್ದಿ ಹಾಗೂ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಾನವಿ ಅವರು ಆಗಮಿಸಿ ಮೃತ ಬಸವರಾಜ ರೆಡ್ಡಿ ಅವರ ಕುಟುಂಬಸ್ಥರೊಂದಿಗೆ ಮಾತುಕತೆಯನ್ನ ಕೂಡ ನಡೆಸುವಂತ ಪ್ರಯತ್ನ ಮಾಡಿದ್ರು. ಪ್ರಕರಣದ ಕುರಿತು ಸಂಪೂರ್ಣ ಹಾಗೂ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಿ ಆರೋಪಗಳು ಸಾಬೀತಾದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಅಧಿಕಾರಿಗಳು ಕುಟುಂಬಸ್ಥರಿಗೆ ಭರವಸೆಯನ್ನ ನೀಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಭರವಸೆಯ ಬಳಿಕ ಕುಟುಂಬಸ್ಥರು ಹಾಗೂ ಪ್ರತಿಭಟನಾಕಾರರು ಧರಣಿಯನ್ನ ಅಂತ್ಯಗೊಳಿಸಿದರು. ಆರೋಪಿಗಳ ಶೀಘ್ರ ಬಂಧನ ಹಾಗೂ ಮೃತರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಸಮಾಜದ ಮುಖಂಡರು ಹಾಗೂ ಕುಟುಂಬಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಆರೋಪಗಳ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದ ಬಹಿರಂಗವಾಗಬೇಕಾಗಿದ್ದು ಪ್ರಕರಣದ ಸಂಪೂರ್ಣ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕುಟುಂಬಸ್ಥರು ಆಗ್ರಹವನ್ನ ಮಾಡಿದ್ದಾರೆ.